ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಒಬ್ಬ ವ್ಯಕ್ತಿ ಚರ್ಮರೋಗಕ್ಕೆ ತುತ್ತಾದ್ರೆ ಆತನ ಆತ್ಮವಿಶ್ವಾಸವು ಕಡಿಮೆಯಾಗಿ ಕೀಳರಿಮೆ ಭಾವನೆ ಹೆಚ್ಚಾಗುತ್ತೆ. ಈ ಎರಡನ್ನೂ ಹೆಚ್ಚು ಮಾಡುವ ಚರ್ಮರೋಗ ಸೋರಿಯಾಸಿಸ್. ಈ ಚರ್ಮರೋಗವನ್ನ ಬಹಳಷ್ಟು ಜನರು ಸಾಧಾರಣ ಎಂದು ಭಾವಿಸುತ್ತಾರೆ. ಆದರೆ ಇದು ಸಾಧಾರಣವಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕ. ಇದೊಂದು ಎಚ್ಚರಿಕೆಯ ಗಂಟೆ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವ ರೋಗವಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮರೋಗಿಗಳು ಭಯಪಡುವ ಅಗತ್ಯವೇ ಇಲ್ಲ. ಜೊತೆಗೆ ಈ ಕಾಯಿಲೆ ಬರದಂತೆ ತಡೆಯಲು ಅನೇಕ ಮಾರ್ಗಗಳಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ರಶ್ಮಿ ನಾಗ್ಲಿಕರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಸೋರಿಯಾಸಿಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಸೋರಿಯಾಸಿಸ್ ಅನ್ನುವಂಥದ್ದು ಒಂಥರ ಮುಜುಗರ ಉಂಟು ಮಾಡೋ ಕಾಯಿಲೆ. ಇದು ಕಾಣಿಸಿಕೊಳ್ಳೋದಿಕ್ಕೆ ಕಾರಣ ಏನು? ನಾವು ಹಲವಾರು ಸ್ಕಿನ್ ಸಮಸ್ಯೆನ ನೋಡ್ತೀವಿ, ಚರ್ಮದ ಸಮಸ್ಯೆಗಳನ್ನ ನೋಡ್ತೀವಿ. ಅದರಲ್ಲಿ ಸೋರಿಯಾಸಿಸ್ ಅಂತ ಹೇಳಿದಾಗ ವಿಚ್ ಇಸ್ ದ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೋರಿಯಾಸಿಸಲ್ಲಿ ನಾರ್ಮಲ್ ಆಗಿ ಈಗ ನಮ್ಮ ಚರ್ಮದ ಲೈಫ್ ಸೈಕಲ್ ಏನಿದೆ, ವಿತಿನ್ ಒಂದು 25 ಡೇಸ್ ಟು 30 ಡೇಸ್ ಒಳಗಡೆ ಬರುವಂಥದ್ದು, ಮತ್ತೆ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು. ಈ ಪ್ರೊಸೆಸ್ ನಾರ್ಮಲ್ ಆಗಿ ಎಲ್ಲರಲ್ಲೂ ನಡೀತಿರುತ್ತೆ ಅಂತ ಹೇಳ್ಬೋದು. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ ಅಲ್ಲಿ 10 ಟೈಮ್ಸ್ ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತಾನೆ ಹೇಳ್ಬೋದು. ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಯಾವಾಗ ಸ್ಕಿನ್ ಸೆಲ್ಸ್ ಬಿಲ್ಡಪ್ ಆಗುತ್ತೋ ಅಲ್ಲೇ ಒಂದು ರಫ್ ಅಂಡ್ ಸ್ಕಿನ್ ಎಡ್ಜಸ್ ಫಾರ್ಮ್ ಆಗುವಂಥದ್ದು, ಪುಡಿಯಾಗಿ ಉದುರುವಂಥದ್ದು ಇರ್ಬೋದು. ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ವಿಚ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಇದು ಸೋರಿಯಾಸಿಸ್ ಅಲ್ಲಿ ನಾವು ನೋಡ್ತೀವಿ. ಈಗ ನಾರ್ಮಲ್ ಆಗಿ ಒಂದು ಚರ್ಮದ ಮೇಲೆ ಪಿಂಪಲ್ಸು ಅಥವಾ ಯಾವುದೇ ರೀತಿ ಒಂದು ರ್ಯಾಷಸ್ ಬಂದಾಗ ಹೇಗೆ ವರಿ ಮಾಡ್ತಾರೋ, ಬಿಕಾಸ್ ಎಲ್ರಿಗೂ ಚರ್ಮ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸ್ಕಿನ್ ಗ್ಲೋ ಆಗಬೇಕು ಅಥವಾ ಫೇರ್ ಆಗಿರಬೇಕು ಅಂತ. ಆಗ ಈ ಥರ ಸೋರಿಯಾಸಿಸ್ ಅಂತ ಕಾಯಿಲೆ ಬಂದಾಗ ಮೋರ್ ಆಫ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಒಂದು ಡಿಪ್ರೆಷನ್ಗೆ ಒಳಗಾಗುವಂಥದ್ದು, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವಂಥದ್ದು, ಹಲವಾರು ಕಾಂಪ್ಲಿಕೇಶನ್ಸಿಂದ ಸಫರ್ ಆಗುವಂಥದ್ದನ್ನ ಕೂಡ ನೋಡ್ತೀವಿ. ಇಟ್ ಈಸ್ ಮೋರ್ ಆಫ್ ಒಂದು ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಬರುವಂಥದ್ದು ಇರ್ಬೋದು. ಅಥವಾ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹೆರಿಡಿಟ್ರಿ ಅನುವಂಶೀಯವಾಗಿ ಕೂಡ ಈ ಸೋರಿಯಾಸಿಸ್ ಸಮಸ್ಯೆ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಸೋರಿಯಾಸಿಸ್ ಹಲವಾರು ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸ್ಕ್ಯಾಲ್ಪ್ನಲ್ಲಿ ಕಾಣ್ಬೋದು, ತಲೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದಿರ್ಬೋದು, ಅಥವಾ ಅಂಗೈಲಿ ಕಾಣಿಸುವಂಥದ್ದಿರ್ಬೋದು. ಇನ್ನು ಕೆಲವರಲ್ಲಿ ಸ್ಮಾಲ್ ಲೆಷನ್ಸ್ ಆಗಿ ಶುರುವಾಗುತ್ತೆ, ಎರಪ್ಷನ್ಸ್ ಆಗಿ ಶುರುವಾಗುತ್ತೆ. ಅದು ಇಡೀ ದೇಹವನ್ನೇ ಆವರಿಸುವಂಥದ್ದು. ಇದರಿಂದ ಹಲವಾರು ಕಾಂಪ್ಲಿಕೇಶನ್ಸ್ ಕೂಡ ಉಂಟಾಗುತ್ತೆ. ಮೋರ್ ಆಫ್ ಒಂದು ಸ್ಕಿನ್ ಡಿಸಾರ್ಡರ್ ಆಗಿರೋದ್ರಿಂದ ಹೆಚ್ಚಾಗಿ ಮಾನಸಿಕವಾಗಿ ಖಿನ್ನತೆಯನ್ನು ಉಂಟು ಮಾಡುವಂಥದ್ದು. ಇಫ್ ಇಟ್ ಇಸ್ ಅದು ಹಾಗೆ ಬಿಟ್ಟಲ್ಲಿ ಕೂಡ ಕಾಂಪ್ಲಿಕೇಶನ್ಸ್ಗೆ ಒಳಗಾಗುವಂಥದ್ದು. ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡಿರ್ತಾರೆ. ಮೋರ್ ಆಫ್ ಒಂದು ರ್ಯಾಷಸ್ ಇರ್ಬೋದು, ಅಥವಾ ತಲೆ ಮೇಲೆ ಕಾಣಿಸ್ಕೊಂಡಿದ್ದಾಗ ತಲೆ ಹುಟ್ಟು ಅಥವಾ ಡ್ಯಾಂಡ್ರಫ್ ಇರ್ಬೋದು ಅಂತ. ಎಷ್ಟೊಂದು ಜನಕ್ಕೆ ಸೋರಿಯಾಸಿಸ್ ಅಂತ ಗೊತ್ತಾಗೋದಿಲ್ಲ. ತಲೆ ಹುಟ್ಟು ಅಂತ ಮಿಸ್ಟೇಕ್ ಮಾಡ್ಕೊಂಡಿರೋರು ಕೂಡ ಇರ್ತಾರೆ. ಯಾವಾಗ ಲೆಷನ್ಸ್ ಜಾಸ್ತಿ ಆಗುತ್ತೋ, ಕಿವಿ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ ಅಥವಾ ಈ ಕುತ್ತಿಗೆ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ ಲೆಷನ್ಸ್, ಆಗ ಅವರು ಪರೀಕ್ಷೆ ಮಾಡಲಿಕ್ಕೆ ಹೋದಾಗ ಅದು ಸೋರಿಯಾಸಿಸ್ ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್ ಅಂತ ಗೊತ್ತಾಗುವಂಥದ್ದು. ವಿಚ್ ಹ್ಯಾಸ್ ಟು ಬಿ ಟ್ರೀಟೆಡ್. ಇಲ್ಲ ಅಂದಲ್ಲಿ ಮೋರ್ ಆಫ್ ಒಂದು ಸ್ಕ್ಯಾಲ್ಪಲ್ಲಿ ಕಾಣಿಸಿದಾಗ ಹೇರ್ ಲಾಸ್ ಆಗುವಂಥದ್ದು, ಅಥವಾ ಆ ಜಾಗದಲ್ಲಿ ಕೂದಲು ಬೆಳೆಯೋದು ಕಷ್ಟ ಆಗುವಂಥದ್ದು. ಆ ಲೆಷನ್ಸ್ ಹೆಚ್ಚಾಗ್ತಿದ್ದಂಗೆ ಅವ್ರಿಗೆ ಇಚ್ಚಿಂಗ್ ಆಗುವಂಥದ್ದು ಇರ್ಬೋದು, ಇರಿಟೇಷನ್ ಆಗಿರ್ಬೋದು, ಆ ಸ್ಕೇಲಿಂಗ್ ತುಂಬ ಹೆಚ್ಚಾಗ್ತಾ ಹೋಗುತ್ತೆ. ಇಡೀ ದೇಹವನ್ನೇ ಅದು ಆವರಿಸುವಂಥದ್ದು ಇರ್ಬೋದು. ಸುಮಾರು ವರ್ಷಗಳಿಂದ ಸಫರ್ ಆಗ್ತಿರೋರು ಕೂಡ ಇದ್ದಾರೆ. ಮೋರ್ ದೆನ್ 15 to 20 ಇಯರ್ಸಿಂದ ಸಫರ್ ಆಗ್ತಿರ್ತಾರೆ. ಕೆಲವ್ರಿಗೆ ಕಮ್ಮಿ ಆಗುತ್ತೆ, ಮತ್ತೆ ರಿಪೀಟ್ ಆಗುವಂಥದ್ದು, ರಿಲ್ಯಾಪ್ಸ್ ಆಗುವಂಥದ್ದು. ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ. ಆ ತಕ್ಷಣಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಮೋರ್ ಆಫ್ ಇಮ್ಯುನೋ ಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಇದನ್ನು ತೊಗೊಳ್ತಿರ್ತಾರೆ. ಅದು ಆ ತಕ್ಷಣಕ್ಕಷ್ಟೇ ಕಮ್ಮಿ ಆದಂತೆ ಕಂಡ್ರೂ ಕೂಡ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಕೂಡ ಹೇಳ್ಬೋದು.
ಓಕೆ ಡಾಕ್ಟರ್, ಟೈಪ್ಸ್ ಆಫ್ ಸೋರಿಯಾಸಿಸ್ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಹಂತಗಳು ಇರುತ್ತೆ? ಸೊ ಇನ್ನು ಟೈಪ್ಸ್ ಅಂತ ನೋಡಿದಾಗ ಸೊ ಹೆಚ್ಚಾಗಿ ನಾವು ಸ್ಕ್ಯಾಲ್ಪಲ್ಲಿ ನೋಡ್ತೀವಿ, ಸೊ ತಲೆಯಲ್ಲಿ ನೋಡುವಂಥದ್ದು ಇರ್ಬೋದು. ಸೊ ಇನಿಷಿಯಲ್ ಆಗಿ ಡ್ಯಾಂಡ್ರಫ್ ಥರ ಕಾಣಿಸುತ್ತೆ, ತಲೆ ಹೊಟ್ಟಾಗಿ. ಸೊ ತದನಂತರ ಸ್ಕೇಲಿಂಗ್ ಜಾಸ್ತಿ ಆದಾಗ ಸೊ ಲೆಷನ್ಸ್ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿ ಕೂಡ ಕಾಣಿಸ್ಕೊಳ್ಳುವಂಥದ್ದು. ಸೊ ಕೆಲವರಿಗೆ ತಲೆನಲ್ಲಿ ಅಷ್ಟೇ ಇರುತ್ತೆ, ಅದನ್ನು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇನ್ನು ಅಂಗಾಲು ಅಥವಾ ಅಂಗೈನಲ್ಲಿ ನೋಡ್ಬೋದು. ಸೊ ಅಂಗಾಲು ಅಂಗೈನಲ್ಲಿ ಸೋರಿಯಾಟಿಕ್ ಲೆಷನ್ಸ್ ಕಾಣಿಸ್ಕೊಂಡ್ರೆ ಸೊ ಇದನ್ನು ಮೋರ್ ಆಫ್ ಒಂದು ಪಾಮಾರ್ ಅಥವಾ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳುವಂಥದ್ದು. ಸೊ ನೈಫ್ ಕಟ್ಟಿಂಗ್ ಎಡ್ಜಸ್ ಥರ ಇರುತ್ತೆ, ಮೋರ್ ಆಫ್ ಒಂದು ಬರ್ನಿಂಗ್ ಆಗುವಂಥದ್ದು. ಸೊ ಕ್ರ್ಯಾಕಿಂಗ್ ಸ್ಕಿನ್ ಇರುತ್ತೆ ಅಥವಾ ಬ್ಲೀಡಿಂಗ್ ಸ್ಪಾಟ್ಸ್ ಆಗುವಂಥದ್ದು ಇರ್ಬೋದು. ಸೊ ಕೈ ಮುಟ್ಟಾಗ ಮೋರ್ ಆಫ್ ಒಂದು ರಫ್ ಅಂಡ್ ಸ್ಕಿನ್ ಎಡ್ಜಸ್ ಅಂತ ಹೇಳ್ತೀವಿ. ಸೊ ಆ ರಫ್ನೆಸ್ ಅಥವಾ ಥಿಕ್ನೆಸ್ ಹೆಚ್ಚಾಗುವಂಥದ್ದು. ಸೊ ಅದರಿಂದ ಪುಡಿ ಪುಡಿ ಆಗಿ ಉದುರುವಂಥದ್ದು. ಸೊ ಅವ್ರಿಗೆ ಆ ದಿನನಿತ್ಯದ ಕೆಲಸ ಮಾಡೋದು ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅಥವಾ ಸೊ ಯಾವುದೇ ರೀತಿ ಒಂದು ಎಕ್ಸ್ಪೋಜರ್ ಆಗೋದಕ್ಕೆ ಅಥವಾ ಸೋಷಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕೆ ಕೂಡ ಕಷ್ಟಪಡಿರುವಂಥದ್ದು. ಸೊ ಇದನ್ನು ಮೋರ್ ಆಫ್ ಒಂದು ಪಾಮರ್ ಅಥವಾ ಪ್ಲಾಂಟಾರ್ ಸೋರಿಯಾಸಿಸ್ನ ನೋಡ್ತೀವಿ. ಅಂಗಾಲು ಅಥವಾ ಅಂಗೈನಲ್ಲಿ ಸೊ ಕಾಣಿಸ್ಕೊಳ್ಳುತ್ತದೆ. ಸೊ ಕೆಲವರಿಗೆ ಮೋರ್ ಆಫ್ ಒಂದು ಸ್ಕಿನ್ ಕ್ರ್ಯಾಕ್ ಆಗಿರೋ ಥರ ಇರ್ಬೋದು, ಸೊ ಸೀಲ್ ಬಿಟ್ಟೆ ಥರ ಆಗಿರ್ಬೋದು. ಸೊ ಅದರಿಂದ ಬ್ಲೀಡಿಂಗ್ ಸ್ಪಾಟ್ಸ್ ಕಾಣಿಸ್ತಿರುವಂಥದ್ದು. ಸೊ ಇದನ್ನು ಕೂಡ ನೋಡ್ತೀವಿ. ಆ್ಯಂಡ್ ಮೋರ್ ಆಫ್ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಇನ್ವರ್ಸ್ ಸೋರಿಯಾಸಿಸ್ ಯೂಶಲಿ ವಿಚ್ ಅಕರ್ಸ್ ಇನ್ ದ ಸ್ಕಿನ್ ಫೋಲ್ಡ್ಸ್ ಅಂತ. ಸೊ ಗ್ರಾಯಿನ್ ಸ್ಕಿನ್ ಫೋಲ್ಡ್ ಇರ್ಬೋದು, ಆಕ್ಸಿಲರಿ ಸ್ಕಿನ್ ಫೋಲ್ಡ್ ಇರ್ಬೋದು, ಅಬ್ಡೋಮಿನಲ್ ಸ್ಕಿನ್ ಫೋಲ್ಡ್ ಇರ್ಬೋದು, ಸೊ ಆಕ್ಸಿಲರಿ ಸ್ಕಿನ್ ಫೋಲ್ಡ್ ಇರ್ಬೋದು. ಸೊ ಈ ಭಾಗದಲ್ಲಿ ಕಾಣಿಸಿದಾಗ ಅದನ್ನು ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವರಲ್ಲಿ ನೇಲ್ ಸೋರಿಯಾಸಿಸ್ ಅಂತ ನೋಡ್ಬೋದು. ಸೊ ಉಗ್ರಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಮೋರ್ ಆಫ್ ಒಂದು ಇನಿಷಿಯಲಿ ಅವ್ರಿಗೆ ಒಂದು ಪಸ್ ಫಾರ್ಮೇಷನ್ ಆಗಿ ಕಾಣಿಸ್ಬೋದು ಅಥವಾ ಇಚ್ಚಿಂಗ್ ಜಾಸ್ತಿ ಆಗುವಂಥದ್ದು. ಸೊ ಆ ಲೆಷನ್ಸ್ ನೇಲ್ ಮೇಲೆ ಜಾಸ್ತಿ ಆದಾಗ ಸೊ ಇಟ್ ಕ್ಯಾನ್ ಸ್ಟಾರ್ಟ್ ಫಾಲಿಂಗ್ ಆಫ್ ಅಂತ ಹೇಳ್ಬೋದು. ಸೊ ಅದನ್ನು ನಾವು ನೇಲ್ ಸೋರಿಯಾಸಿಸ್ ಅಂತ ನೋಡುವಂಥದ್ದು. ಸೊ ಇನ್ನು ಕೆಲವರಿಗೆ ಜನರಲೈಸ್ ಸೋರಿಯಾಸಿಸ್ ಅಥವಾ ಸೋರಿಯಾಸಿಸ್ ವಲ್ಗಾರಿಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಅದು ಅವರ ಇಡೀ ದೇಹವನ್ನೇ ಆವರಿಸುವಂಥದ್ದು. ಸೋರಿಯಾಟಿಕ್ ಲೆಷನ್ ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತೆ ಇನಿಷಿಯಲ್ ಆಗಿ. ಸೊ ತದನಂತರ ಸ್ಪ್ರೆಡ್ ಆಗ್ಬೋದು. ಸೊ ಅಕಾರ್ಡಿಂಗ್ ಟು ಒಂದು ಶೇಪ್ ವೈಸ್ ನೋಡೋದಾದರೆ ಗುಟ್ಟೆ ಸೋರಿಯಾಸಿಸ್ ಅಂತ ನೋಡ್ತೀವಿ. ಸೊ ಗುಟ್ಟೆ ಸೋರಿಯಾಸಿಸ್ ಅಂತ ಹೇಳಿದಾಗ ಕಾಯಿನ್ ಶೇಪ್ಡ್ ಲೆಷನ್ಸ್ ಅಂತ ಹೇಳ್ಬೋದು. ಸೊ ಯೂಶಲಿ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಸೊ ಸಣ್ಣ ಸಣ್ಣ ಎರಪ್ಷನ್ಸ್ ಆಗಿ ಶುರು ಆಗ್ಬೋದು. ಸೊ ತದನಂತರ ಅದು ದೊಡ್ಡದಾಗುವಂಥದ್ದು, ಸ್ಕೇಲಿಂಗ್ ಹೆಚ್ಚಾಗುವಂಥದ್ದನ್ನ ನೋಡ್ತೀವಿ. ಸೊ ಇನ್ನು ಕೆಲವರಿಗೆ ಪಸ್ಟ್ಯುಲಾರ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಮೋರ್ ಆಫ್ ಪಸ್ ಫಾರ್ಮೇಷನ್ ಇರುವಂಥದ್ದು ಅಥವಾ ಸೊಲಾಂಗ್ ವಿತ್ ಸೋರಿಯಾಟಿಕ್ ಲೆಷನ್ಸ್ ಅವ್ರಿಗೆ ಫೀವರ್ ಬರುವಂಥದ್ದು ಇರ್ಬೋದು. ಸೊ ಆ ಭಾಗದಲ್ಲಿ ಇಚಿಂಗ್ ಜಾಸ್ತಿ ಆಗುವಂಥದ್ದು ಪೇಯ್ನ್ ಜಾಸ್ತಿ ಆಗುವಂಥದ್ದು. ಸೊ ಇದನ್ನು ನಾವು ಪಸ್ಟ್ಯುಲಾರ್ ಸೋರಿಯಾಸಿಸಲ್ಲಿ ನೋಡ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಪ್ರತಿಮಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರತಿಮಾ ಅವರೇ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮ್ಮ ಮಗಳಿಗೆ 11 years, 3 years ಇಂದಾನು ಇದೆ. ಮತ್ತೆ ಹಾಸ್ಪಿಟಲ್ ಅಲ್ಲೆಲ್ಲ ತೋರಿಸಿದ್ವಿ, ಅವಳಿಗೆ ಕಡಿಮೆನೇ ಆಗಲ್ಲ. ಸೊ ಯಾವ ಜಾಗದಲ್ಲೆಲ್ಲ ಕಾಣಿಸ್ತಿದೆ ಅಮ್ಮ? ಕಿವಿ ಹತ್ರ, ಮತ್ತೆ ಎದೆ ಭಾಗ, ಮತ್ತೆ ಕೊಂಕ್ಲು ಸಂದಿಲಿ, ಬೆರಳ ಹತ್ರ, ಮತ್ತೆ ತೊಡೆಲೆಲ್ಲ ಬ್ಲಾಕ್ ಮಚ್ಚೆ ತರ. ಓಕೆ. ಸೊ ಟ್ರೀಟ್ಮೆಂಟ್ ಏನಾದರೂ ಪಡ್ಕೊಂಡಿರುವಂತದ್ದಾ? ಅದೇ ನಾವು ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾ ಇದ್ವಿ. ಮತ್ತೆ ಇಲ್ಲಿ ನಾವು ಪ್ರೈವೇಟ್ ಅಲ್ಲಿ ತೋರಿಸಿದ್ವಿ, ಕಡಿಮೆನೇ ಆಗಿಲ್ಲ ಮೇಡಮ್ ಅದು. ಓಕೆ. ಸೊ ಮನೇಲಿ ಯಾರಿಗಾದ್ರೂ ಹಿಸ್ಟ್ರಿ ಇತ್ತಾ ಅಮ್ಮ? ಫ್ಯಾಮಿಲಿಲಿ ಯಾರಿಗಾದ್ರೂ? ಇಲ್ಲ ಮೇಡಮ್, ಯಾರಿಗೂ ಇಲ್ಲ. ಮನೇಲಿ ನಮ್ಮ ಪಾಪಗೆ ಒಂದೇ ಇರೋದು ಅಂತಾರೆ. ಓಕೆ. ಸೊ ನೋಡಿ, ಮೋರ್ ಆಫ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಸಮ್ಟೈಮ್ಸ್ ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಸೊ ಬದಲಾಗಿ ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಕೂಡ ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳು ಬರ್ಬೋದು. ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇದೆ. ಸೊ ಗ್ರ್ಯಾಜುವಲ್ ಆಗಿ ಕಮ್ಮಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಎಲ್ಲಿ ಬರಬೇಕು ಮೇಡಮ್? ಸೊ ನಿಮಗೆ ಡಿಸ್ಪ್ಲೇ ಮಾಡ್ತಿರ್ತಾರೆ. ಸೊ ಆ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಒಂದ್ಸರಿ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆಯಲ್ಲ, ತೋರಿಸ್ಬೋದಾ? ನಿಮಗೆ ಅಡ್ರೆಸ್ ಕೊಡ್ತಾರೆ ಅಮ್ಮ. ಸೊ ನೀವು ಒಂದ್ಸರಿ ರಿಪೋರ್ಟ್ಸ್ ಜೊತೆ ಬಂದು ಕನ್ಸಲ್ಟ್ ಮಾಡಿ. ಸೊ ಒಂದ್ಸರಿ ಮಗುನ ನೋಡಿ, ಸೊ ಎಷ್ಟು ಮಟ್ಟಿಗೆ ಸ್ಪ್ರೆಡ್ ಆಗಿದೆ, ಸೊ ಅದು ಯಾವ ಥರ ಸೋರಿಯಾಸಿಸ್, ಯಾವ ಕಾರಣದಿಂದ ಬಂದಿದೆ, ಇದೆಲ್ಲ ಆಫ್ಟರ್ ಒಂದು ಕೇಸ್ ಹಿಸ್ಟ್ರಿ ಎವ್ಯಾಲ್ಯೂಯೇಷನ್ ಆದಮೇಲೆ ನಿಮಗೆ ಸೂಕ್ತ ಪರಿಹಾರ ತಿಳಿಸ್ಕೊಡ್ಬೋದು. ಎಷ್ಟು ಕಾಲಗಳ ಕಾಲ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ, ಆ ಡ್ಯೂರೇಷನ್ ಎಷ್ಟು ಬೇಕಾಗುವಂಥದ್ದು, ಆ್ಯಂಡ್ ಅವರ ಡಯಟ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಸೊ ಏನು ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಅಡ್ವೈಸ್ ಮಾಡ್ತೀವಿ. ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಅಮ್ಮ.
ಥ್ಯಾಂಕ್ ಯು ಪ್ರತಿಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಕಾಲರ್ ಹೇಳ್ತಿದ್ರು ಅವ್ರ ಮಗಳಿಗೆ ಇದೆ ಅಂತ, ಮಕ್ಕಳಲ್ಲೂ ಕೂಡ ಕಾಣಿಸಿಕೊಳ್ಳುವಂತ ಚಾನ್ಸಸ್ ಇರುತ್ತಾ ಹೇಗೆ? ಸೊ ಖಂಡಿತ ಮಕ್ಕಳಲ್ಲಿ ಕೂಡ ಬರ್ಬೋದು. ಸೊ ದರ್ ಇಸ್ ನೋ ಏಜ್ ಲಿಮಿಟ್ ಅಂತ ಹೇಳ್ಬೋದು. ಸೊ ಸಮ್ಟೈಮ್ಸ್ ಯಾವುದೇ ಕಾರಣಗಳಿಲ್ಲದೆ ಕೂಡ ಶುರುವಾಗುವಂಥದ್ದು ಮೋರ್ ಆಫ್ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಡ್ಯೂ ಟು ಒಂದು ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮ್. ಸೊ ಅಗೇನೆಸ್ಟ್ ಅವರ್ ಇಮ್ಯುನಿಟಿ ವರ್ಕ್ ಆದಾಗ ಸೊ ಈ ಥರ ಸೋರಿಯಾಸಿಸ್ ಇರ್ಬೋದು, ವಿಟಿಲಿಗೋ ಇರ್ಬೋದು, ಸೊ ಥೈರಾಯ್ಡ್ ಇರ್ಬೋದು. ಸೊ ಸಮ್ಟೈಮ್ಸ್ ಯಾವುದೇ ರೀತಿ ಕಾರಣಗಳಿಲ್ಲದೆ ಕೂಡ ಕಾಣಿಸ್ಕೊಳ್ಳುವಂಥದ್ದು. ಸೊ ಖಂಡಿತ ಅವ್ರು ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದಾರೆ. ಸೊ ಆಲ್ರೆಡಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರ್ಬೋದು, ಸೊ ಅಥವಾ ಬೇರೆ ಬೇರೆ ಮೆಡಿಸಿನ್ಸ್ನ ಕೂಡ ಯೂಸ್ ಮಾಡಿರ್ತಾರೆ. ಸೊ ಆದರೂ ಕೂಡ ಕಮ್ಮಿ ಆಗ್ತಿಲ್ಲ, ಸೊ ಮತ್ತೆ ಬರ್ತಿದೆ ಅಂತ ಹೇಳ್ತಿದ್ರು. ಸೊ ಅವ್ರಿಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ನ್ಯಾಚುರಲ್ ಮೆಡಿಸಿನ್ಸ್ ಇರುತ್ತೆ. ಸೊ ಎನಿ ಏಜ್ ಅವ್ರು ಕೂಡ ತೊಗೊಳ್ಬೋದು. ಸೊ ಡಿಪೆಂಡ್ಸ್ ಡ್ಯೂರೇಷನ್ ಅವ್ರಿಗೆ ಸೊ ಎಷ್ಟು ಕಾಲಗಳ ಬೇಕಾಗ್ಬೋದು. ಸೊ ಸಮ್ಟೈಮ್ಸ್ ಫ್ಯೂ ಮಂತ್ಸ್ ಟು ಫ್ಯೂ ಇಯರ್ಸ್ ತೊಗೊಳ್ಳುವಂಥದ್ದು. ಇದೆಲ್ಲ ಒಂದು ದೀರ್ಘಕಾಲದ ಸಮಸ್ಯೆ ಆಗೋದ್ರಿಂದ ಸೊ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಮೋರ್ ಆಫ್ ಒಂದು ಅವರ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು. ಸೊ ಅಥವಾ ಸೊ ಯಾವ ರೀತಿ ಒಂದು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಸೊ ಅದನ್ನು ಕೂಡ ಅಡ್ವೈಸ್ ಮಾಡ್ಬೋದು ಇನ್ ಕೇಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಸೊ ಎನಿ ಏಜಲ್ಲಿ ಕೂಡ ಬರ್ಬೋದು. ಸೊ ಮೇಲ್ಸ್ ಫೀಮೇಲ್ಸ್ ಈಕ್ವಲಿ ಎಫೆಕ್ಟೆಡ್. ಆ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹೆರಿಡಿಟ್ರಿ ಒಂದು ಇದ್ದಾಗ, ಅನುವಂಶೀಯವಾಗಿ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಮನೇಲಿ ಅಮ್ಮಂಗಿದೆ ಅಥವಾ ಅಜ್ಜಿಗಿದೆ ಅಂತ ಹೇಳಿದಾಗ, ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಅಂತ ಹೇಳ್ಬೋದು. ಥ್ರೂ ಹೆರಿಡಿಟ್ರಿ 10 to 20% ಆಫ್ ದಿ ಚಾನ್ಸಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಸಾದಿಕ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಾದಿಕ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನನಗೆ ಸುಮಾರು ಒಂದು 3 ವರ್ಷದಿಂದ ಈ ತೊಡೆಯ ಸಂಧಿ ಭಾಗದಲ್ಲಿ ಫಂಗಸ್ ಟೈಪ್ ಆಗುತ್ತೆ. ಓಕೆ. ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿದಾಗ ಮಾತ್ರೆ ಕೊಡ್ತಾರೆ, ಕ್ರೀಮ್ ಕೊಡ್ತಾರೆ. ಮಾತ್ರೆ ತಗೊಂಡಾಗ ಕಮ್ಮಿ ಇರುತ್ತೆ. ಸೊ ಅದಾಗಿ ಮಾತ್ರೆ ಬಿಟ್ಟ ಮೇಲೆ ಮತ್ತೆ ಒಂದು ವಾರಕ್ಕೆ ಮತ್ತೆ ಕಡತ ಶುರು ಆಗುತ್ತೆ. ಕಡತ ಅಂದ್ರೆ ಇಡೀ ರಾತ್ರಿ ಪೂರ್ತಿ ನಿದ್ದೆನೆ ಮಾಡಕ್ ಆಗಲ್ಲ ಮೇಡಮ್. ತುಂಬಾನೇ ನಾನು ಇದು ಒಂಥರ ಮೆಂಟಲಿ ಟಾರ್ಚರ್ ಅಂತಾರಲ್ಲ, ಆ ತರ ಅನುಭವಿಸ್ತಾ ಇದ್ದೀನಿ ನಾನು. ಸೊ ದಯವಿಟ್ಟು ನೀವು ಇದಕ್ಕೆ ನನಗೆ ಪರಿಹಾರ ಕೊಟ್ರೆ ನಾನು ಲೈಫ್ ಟೈಮ್ ನಾನು ನಿಮ್ಮನ್ನು ಮರೆಯಲ್ಲ ಮೇಡಮ್. ಓಕೆ, ನೋಡಿ ನೀವು ಹೇಳ್ತಿರೋ ಪ್ರಕಾರ ಇದು ಟೀನಿಯಾ ಇನ್ಫೆಕ್ಷನ್ ಅಂತ ಹೇಳ್ಬೋದು. ಸೊ ಯೂಶಲಿ ಮೇಲ್ಸಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಡ್ಯೂ ಟು ಒಂದು ಇನ್ಫೆಕ್ಟೆಡ್ ಅಂತಾನೆ ಹೇಳ್ಬೋದು. ಸೊ ಇನ್ಫೆಕ್ಟೆಡ್ ಸೋಪ್ ಇರ್ಬೋದು, ಟವಲ್ಸ್ ಇರ್ಬೋದು, ಸೊ ಅಥವಾ ಆಲ್ರೆಡಿ ಪರ್ಸನ್ಗಿದ್ದಾಗ ಸೊ ಅದರಿಂದ ಕಾಂಟ್ಯಾಕ್ಟ್ ಆಗಿ ಬಂದಿರ್ಬೋದು, ಅಥವಾ ಡ್ಯೂ ಟು ಯೂಸ್ ಆಫ್ ವೆಟ್ ಕ್ಲಾತ್ಸ್ ಇಂದ ಬಂದಿರ್ಬೋದು. ಸೊ ಇಟ್ ಇಸ್ ಮೋರ್ ಆಫ್ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ಬೋದು. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ, ಕಾಂಟೇಜಿಯಸ್ ಡಿಸೀಸ್ ಅಂತ. ಸೊ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಪರಿಹಾರ ಸಿಗುತ್ತೆ. ಸೊ ಆಲ್ರೆಡಿ 3 years ಇಂದ ಸಫರ್ ಆಗ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ಮೋರ್ ಆಫ್ ಆಂಟಿ ಫಂಗಲ್ ಮೆಡಿಕೇಶನ್ ತಗೊಂಡಾಗ ಸೊ ಆ ತಕ್ಷಣಕ್ಕೆ ಕಮ್ಮಿ ಆಗುತ್ತೆ, ಮತ್ತೆ ಬರುತ್ತೆ. ಆ್ಯಂಡ್ ಇಚ್ಚಿಂಗ್ ತುಂಬ ಸಿವಿಯರ್ ಆಗಿರುತ್ತೆ. ಕೆಲವ್ರಿಗೆ ಕೆಲವು ಫುಡ್ ಐಟಮ್ಸ್ ತಗೊಂಡಾಗ ಮತ್ತಷ್ಟು ಹೆಚ್ಚಾಗುವಂಥದ್ದು. ಸೊ ಇದನ್ನು ಕೂಡ ನೋಡಿರ್ತೀವಿ. ಖಂಡಿತ ನೀವು ಹೋಮಿಯೋಪತಿನಲ್ಲಿ ನಿಮಗೆ ಸೂಕ್ತ ಪರಿಹಾರ ಸಿಗುತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೊ ಮತ್ತೆ ಮತ್ತೆ ರಿಲ್ಯಾಪ್ಸ್ ಆಗೋದು ಟೆಂಡೆನ್ಸಿ ಕಮ್ಮಿ ಆಗುವಂಥದ್ದು. ಆ್ಯಂಡ್ ಮೋರ್ ಆಫ್ ಒಂದು ಡಿಸ್ಇನ್ಫೆಕ್ಟೆಂಟ್ ಅಥವಾ ಹೈಜಿನಿಕ್ ಕಂಡೀಷನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಆ ಕ್ಲಾತ್ಸ್ನ ಡ್ರೈ ಮಾಡಿ ಹಾಕೊಳ್ಳೋದಿರ್ಬೋದು. ಸೊ ಅಥವಾ ಸೊ ನೀವೇ ಒಂದು ಸಪ್ರೇಟ್ ಸೋಪ್ ಇರ್ಬೋದು, ಟವಲ್ ಇರ್ಬೋದು. ಸೊ ಇದೆಲ್ಲ ಒಂದು ಮೇಂಟೈನಿಂಗ್ ಕಂಡೀಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ ಆದಾಗ. ಸೊ ಇದು ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದಂತೆ ಕೂಡ ನೋಡ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸಾದಿಕ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸಾಮಾನ್ಯ ಕಜ್ಜಿಗೂ ಸೋರಿಯಾಸಿಸ್ಗೂ ವ್ಯತ್ಯಾಸ ಇದೆ, ಗುರುತಿಸೋದು ಹೇಗೆ ಸೋರಿಯಾಸಿಸ್ ಇದೆ ಅನ್ನೋದನ್ನ? ಸೊ ಸಮ್ಟೈಮ್ಸ್ ಎಕ್ಸಿಮಾ ಅಂತ ಹೇಳ್ತೀವಿ, ಡ್ರೈ ಎಕ್ಸಿಮಾ ಇರ್ಬೋದು. ಸೊ ಇಟ್ ಆಲ್ಸೋ ಮಿಮಿಕ್ಸ್ ಲೈಕ್ ಸೋರಿಯಾಸಿಸ್. ಸೋರಿಯಾಸಿಸ್ನ ಮೋರ್ ಆಫ್ ಒಂದು ಅವರ ಸಿಂಪ್ಟಮ್ಸ್ ಮೇಲೆ ಗುರುತುಪಡಿಸ್ಬೋದು. ಮೋರ್ ಆಫ್ ಒಂದು ಆ ಲೆಜನ್ಸ್ ಇಚ್ಚಿಂಗ್ ತುಂಬ ಸಿವಿಯರ್ ಆಗಿರುತ್ತೆ, ನಾರ್ಮಲ್ ಸ್ಕಿನ್ ಪ್ರಾಬ್ಲಮ್ ಥರ ಇರೋದಿಲ್ಲ. ಆ್ಯಂಡ್ ಪುಡಿ ಪುಡಿಯಾಗಿ ಉದ್ರಕ್ಕೆ ಶುರುವಾಗುತ್ತೆ. ಸೊ ಮೋರ್ ಆಫ್ ಸ್ಕಿನ್ ಸೆಲ್ಸ್ ಬಿಲ್ಡಪ್ ಆಗುವಂಥದ್ದು ಅಥವಾ ತುಂಬ ರಫ್ ಆಗುವಂಥದ್ದು. ಸೊ ರಫ್ ಆ್ಯಂಡ್ ಸ್ಕಿನ್ ಎಡ್ಜಸ್ ಅಂತ ಹೇಳ್ತೀವಿ. ಇಚಿಂಗ್ ತುಂಬ ಸಿವಿಯರ್ ಆಗಿರುತ್ತೆ. ಆ್ಯಂಡ್ ಮೋರ್ ಆಫ್ ವಿಂಟರ್ ಸೀಸನ್ ಅಥವಾ ರೈನಿ ಸೀಸನ್ಸಲ್ಲಿ ಈ ಸೋರಿಯಾಸಿಸ್ ಸಮಸ್ಯೆ ಬಂದಾಗ ಸೊ ಮತ್ತಷ್ಟು ಹೆಚ್ಚಾಗಿ ಆಗುವಂಥದ್ದು, ಆ ಲೆಜನ್ಸ್ ಜಾಸ್ತಿ ಆಗುವಂಥದ್ದು. ಸೊ ಡ್ರೈನೆಸ್ ತುಂಬ ಹೆಚ್ಚಾಗುವಂಥದ್ದು. ಆ್ಯಂಡ್ ಸಮ್ಟೈಮ್ಸ್ ಅವರ ಚರ್ಮ ಹೇಳ್ದಂಗೆ ಆಗುತ್ತೆ. ಮೋರ್ ಆಫ್ ಒಂದು ಡಿಹೈಡ್ರೇಟಿಂಗ್ ಕಂಡೀಷನ್ ಅಂತಲೇ ಹೇಳ್ಬೋದು. ಸೊ ಅದರಿಂದ ಪೇನ್ ಕೂಡ ತುಂಬ ಆಗುತ್ತೆ. ಸೊ ಅವ್ರಿಗೆ ಆ ಡ್ರೈನೆಸ್ ತುಂಬ ಜಾಸ್ತಿ ಆಗುವಂಥದ್ದು ಇರ್ಬೋದು. ಸೊ ಡೆಫಿನೆಟ್ಲಿ ಸೋರಿಯಾಟಿಕ್ ಪೇಷಂಟ್ಸ್ ಇರ್ಬೋದು ಅಥವಾ ಡ್ರೈ ಎಕ್ಸಿಮಾ ಪೇಷಂಟ್ಸ್ ಇರ್ಬೋದು. ಸೊ ಸ್ಕಿನ್ ಮಾಯ್ಶ್ಚರೈಸರ್ ಕಂಟೆಂಟ್ ಏನಿದೆ ಸೊ ಅದನ್ನು
ಸೊ ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಸೊ ಮೋರ್ ಆಫ್ ಒಂದು ಡ್ರೈನೆಸ್ ಆಗದೆ ಇರೋದಂತೆ ನೋಡುವಂಥದ್ದು. ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಒಂದು ಪ್ಲೇನ್ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡುವಂಥದ್ದು. ಸೊ ಮಾಯಿಶ್ಚರ್ ಕಂಟೆಂಟ್ನ ಮೇಂಟೈನ್ ಮಾಡುವಂಥದ್ದು. ಆ್ಯಂಡ್ ಇಂಟರ್ನಲಿ ವಾಟ್ ವಿ ಟೇಕ್ ಫುಡ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಮೋರ್ ಆಫ್ ಒಂದು ವಾಟರ್ ಇಂಟೇಕ್ ಇರ್ಬೋದು. ಸೊ ಡಿಹೈಡ್ರೇಷನ್ ಆಗದೆ ಇರೋದಂತೆ ನೋಡ್ಕೊಳ್ಳುವಂಥದ್ದು. ಸೊ ಈಸಿಯಾಗಿ ಗುರುತುಪಡಿಸ್ಬೋದು. ಸೊ ಮೋರ್ ಆಫ್ ಒಂದು ಸಿಮ್ಟಮ್ಸ್ ಹೆಚ್ಚಾಗಿದೆ ಅಥವಾ ಇಚಿಂಗ್ ಜಾಸ್ತಿ ಇದೆ. ಸೊ ನಾರ್ಮಲ್ ತಲೆ ಹೊಟ್ಟೋಗಿಂತ ಸೋರಿಯಾಸಿಸ್ ಸ್ಕ್ಯಾಲ್ಪಲ್ಲಿ ಬಂದಾಗ ವಿಭಿನ್ನವಾಗಿರುತ್ತೆ. ಆ್ಯಂಡ್ ಲೆಷನ್ಸ್ ತುಂಬ ದೊಡ್ಡದಾಗುವಂಥದ್ದು, ಗಾಯ ಆಗುವಂಥದ್ದು. ಸೊ ಆ ಭಾಗದಲ್ಲಿ ಹೇರ್ ಲಾಸ್ ಆಗ್ತಾ ಬರುತ್ತೆ, ಕೂದಲು ಬೆಳೆಯೋದಿಲ್ಲ. ಸೊ ಇದೆಲ್ಲ ಒಂದು ಸೋರಿಯಾಸಿಸ್ನ ಲಕ್ಷಣ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇವಾಗ ಬೇರೆ ವೆದರ್ ತುಂಬಾನೇ ಕೋಲ್ಡ್ ಇದೆ, ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿರುತ್ತೆ. ಸೊ ಏನು ಮಾಡಬೇಕು, ಟೇಕ್ ಕೇರ್ ಹೆಂಗೆ ತಗೋಬೇಕು? ಎಸ್ಪೆಷಲಿ ಯಾವುದೇ ರೀತಿ ಸ್ಕಿನ್ ಕಂಡೀಷನ್ಸ್ ಇದ್ದಾಗ ಸೋರಿಯಾಸಿಸ್ ಇರ್ಬೋದು, ಸೊ ಎಕ್ಸಿಮಾ ಇರ್ಬೋದು. ಆ್ಯಂಡ್ ಈ ಸೀಸನ್ಸಲ್ಲಿ ನಾವು ಹೆಚ್ಚಾಗಿ ನೋಡುವಂಥದ್ದಾದರೆ ಅಟೋಪಿಕ್ ಡರ್ಮಟೈಟಿಸ್ ಇರ್ಬೋದು. ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ಸ್ ವಿ ಸಿ ವೆರಿ ಫ್ರೀಕ್ವೆಂಟ್ಲಿ, ಎಸ್ಪೆಷಲಿ ಪ್ರೈವೇಟ್ ಪಾರ್ಟ್ಸಲ್ಲಿ ಆಗುವಂಥದ್ದು, ಇಚಿಂಗ್ ತುಂಬ ಜಾಸ್ತಿ ಆಗುವಂಥದ್ದು. ಸೊ ಇನ್ ದಟ್ ಹೈಜಿನಿಕ್ ಕಂಡೀಷನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ವೆಟ್ ಕ್ಲಾತ್ಸ್ನ ಯೂಸ್ ಮಾಡದೇ ಇರೋದು ಉತ್ತಮ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಫಂಗಲ್ ಇನ್ಫೆಕ್ಷನ್ ಹೆಚ್ಚಾಗಿ ಬರುವಂಥದ್ದು ಇಫ್ ದರ್ ಸ್ಕಿನ್ ಇಸ್ ವೆರಿ ಸೆನ್ಸಿಟಿವ್. ಸೊ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಬಂದಾಗ ಹೆಚ್ಚಾಗಿ ಸೋರಿಯಾಸಿಸ್ ಕಾಯಿಲೆ ಇರೋರಲ್ಲಿ ಮೋರ್ ಆಫ್ ಇಚಿಂಗ್ ಜಾಸ್ತಿ ಆಗುವಂಥದ್ದು. ಎಸ್ಪೆಷಲಿ ಅವರು ಟೊಮ್ಯಾಟೊ ಇರ್ಬೋದು ಅಥವಾ ಬ್ರಿಂಜಾಲ್ ಇರ್ಬೋದು ಅಥವಾ ಆಯಿಲಿ ಫ್ರೈಡ್ ಐಟಮ್ಸ್ನ ಹೆಚ್ಚಾಗಿ ತಿನ್ನುವಂಥದ್ದು ಇರ್ಬೋದು. ಆ್ಯಂಡ್ ನಾನ್ ವೆಜ್ ಉಪಯೋಗಿಸೋವಂಥದ್ದು ಇರ್ಬೋದು. ಸೊ ರೆಡ್ ಮೀಟ್ ತೊಗೊಂಡಾಗ, ಎಸ್ಪೆಷಲಿ ಫಿಶ್ ಅಥವಾ ಚಿಕನ್ ತೊಗೊಂಡಾಗ ಸೊ ಮತ್ತಷ್ಟು ಇಚಿಂಗ್ ಜಾಸ್ತಿ ಆಗುತ್ತೆ, ಅದರಿಂದ ಸ್ಕೇಲಿಂಗ್ ಜಾಸ್ತಿ ಆಗುವಂಥದ್ದು ಇರ್ಬೋದು. ಸೊ ಮಲ್ಟಿಪಲ್ ಲೆಷನ್ಸ್ ಕೂಡ ಹೆಚ್ಚಾಗುವಂಥದ್ದು. ಸೊ ಇದನ್ನು ಎಸ್ಪೆಷಲಿ ರೈನಿ ಅಥವಾ ವಿಂಟರ್ ಸೀಸನ್ಸಲ್ಲಿ ಪೋಲನ್ ಗ್ರೈನ್ ಸೀಸನ್ನಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಸೊ ಅದನ್ನು ಅವಾಯ್ಡ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಹೈಡ್ರೇಷನ್ ಇಟ್ಕೊಳ್ಬೇಕಾಗತ್ತೆ. ಸೊ ಅಟ್ಲೀಸ್ಟ್ 8 to 10 glasses ಆಫ್ ವಾಟರ್ ಪರ್ ಡೇ ಇಂಟೇಕ್ ಇಸ್ ವೆರಿ ಗುಡ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಬಸವರಾಜ್ ಅಂತ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಮೇಡಮ್ ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ. ನಮಸ್ತೆ, ಹೇಳಿ. ಬಿಜಾಪುರ ಡಿಸ್ಟ್ರಿಕ್ಟ್ ಮುದ್ದೇಬಿಹಾಳ ತಾಲೂಕಿಂದ ಒಂದು 2.5 ತಿಂಗಳಿಂದ ಬಲಗಾಲ ಮೊಣಕಾಲ ಆಪರೇಷನ್ ಆಯ್ತು. ಆಪರೇಷನ್ ಆದ ತಕ್ಷಣ ಒಂದು ವಾರಕ್ಕೆ ಸೋರಿಯಾಸಿಸ್ ಅಂತ ಎಲ್ಲ ಮೊಣಕಾಲ, ಆ ಕಡೆ ಮೊಣಕಾಲು, ಈ ಕಾಲು, ಕೈ, ಮತ್ತೆ ಹಿಂದ ಬೆನ್ನು ಭಾಗ, ಕೆಳಗಡೆ ಶರೀರದ ಹತ್ರ ಎಲ್ಲ ಎದ್ಬಿಟ್ಟಿದೆ, ತಲೆಯಲ್ಲಿ ಎಲ್ಲ. ಓಕೆ. ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ನಾನು ತೋರಿಸಿದ್ರೆ ಯಾವ್ದು ಆಪರೇಷನ್ ಕಾಲು ಹುಷಾರಾಗ್ತಾ ಇಲ್ಲ. ಡಾಕ್ಟರ್ಗೆ ಹೇಳಿದ್ರೆ ಇಲ್ಲ ಸೋರಿಯಾಸಿಸ್ ಪ್ರಾಬ್ಲಮ್ ಮಾಡ್ತಾ ಇದೆ. ಸೋರಿಯಾಸಿಸ್ ಒಳಗಡೆ ಬಂದು ಜಾಯಿಂಟ್ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಮಾಡ್ತಾ ಇಲ್ಲ, ಅವೆಲ್ಲ ಇಡ್ತೀವಿ ಅಂತ ಹಂಗೆ ಹೇಳ್ತಾ ಇದ್ದಾರೆ ಮೇಡಮ್. ಅದಕ್ಕೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಓಕೆ, ನೋಡಿ ನಿಮ್ಗೆ ಮುಂಚೆನೂ ಇತ್ತಾ ಇದು? ಎಷ್ಟು ವರ್ಷದಿಂದ ಸಫರ್ ಆಗ್ತಿದ್ದೀರಾ? ಇಲ್ಲ ಮೇಡಮ್, ಇವಾಗ ಜಸ್ಟ್ ಒಂದು 3 ತಿಂಗಳಿಂದ ಈಚೆ ಬಂದಿರೋದು ಮೇಡಮ್. ಓಕೆ, ಇದು ಮೋರ್ ಆಫ್ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಯಾವುದೇ ಕಾರಣಗಳಿಲ್ಲದೆ ಕೂಡ ಬರ್ಬೋದು. ಸೊ ಜಾಯಿಂಟ್ ಸ್ಪೇಸಸಲ್ಲಿ ಕಾಣಿಸ್ತಿದೆ ಅಂತ ಹೇಳ್ತಿದ್ದಾರೆ ಲೆಜನ್ಸು. ಇಟ್ ಈಸ್ ಮೋರ್ ಆಫ್ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಜಾಯಿಂಟ್ ಪೇನು ಬರ್ಬೋದು, ಅಥವಾ ಆ ರೆಸ್ಟ್ರಿಕ್ಟೆಡ್ ಮೂಮೆಂಟ್ ಅಥವಾ ಪೇನ್ಫುಲ್ ಮೂಮೆಂಟ್ಸ್ ಇರ್ಬೋದು. ಆ ಲೆಜನ್ಸ್ ತುಂಬ ಹೆಚ್ಚಾಗುವಂಥದ್ದು, ಇಚಿಂಗ್ ಆಗುವಂಥದ್ದು ಅಥವಾ ಸ್ಕೇಲಿಂಗ್ ಆಗುವಂಥದ್ದು. ಆ್ಯಂಡ್ ಆಪ್ರೇಷನ್ ಆಗಿದೆ ಜಾಯಿಂಟ್, ಅದಾದಮೇಲೆ ಸೊ ನಿಮಗೆ ಮತ್ತಷ್ಟು ಜಾಸ್ತಿ ಆಗ್ತಿದೆ. ಸೊ ಅದಾದಮೇಲೆ ಬಂದಿದೆ ಅಂತ ಹೇಳಿದಾಗ ಮೋರ್ ಆಫ್ ಲೋ ಇಮ್ಯೂನ್ ಸಿಸ್ಟಮಿಂದ ಇರ್ಬೋದು, ಅಥವಾ ಸೊ ಸಮ್ಟೈಮ್ಸ್ ಇಮ್ಯುನಿಟಿ ಲೋ ಆದಾಗ ಅಥವಾ ಇನ್ಫೆಕ್ಷನಿಂದ ಕೂಡ ಬಂದಿರುವಂಥದ್ದು ಇರ್ಬೋದು. ಸೊ ಖಂಡಿತ ಒಂದ್ಸರಿ ನೋಡಬೇಕಾಗತ್ತೆ. ಸೊ ಯಾವ ಕಾರಣದಿಂದ ಬಂದಿದೆ, ಸೊ ಅಥವಾ ನೀವು ಆಲ್ರೆಡಿ ರಿಪೋರ್ಟ್ಸ್ ಏನಾದರೂ ಮಾಡಿಸಿದ್ರೆ, ಬಯೋಪ್ಸಿ ಮಾಡಿಸಿದ್ರೆ, ಸೊ ಅದನ್ನು ತೊಗೊಂಡು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಸೂಕ್ತ ಪರಿಹಾರ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ ಸೋರಿಯಾಸಿಸ್ ಇರೋರು? ಸೊ ಯೂಶಲಿ ಫಿಸಿಕಲ್ ಎಕ್ಸಾಮಿನೇಷನಿಂದನೇ ಗೊತ್ತಾಗುವಂಥದ್ದು. ಸೋರಿಯಾಟಿಕ್ ಲೆಷನ್ಸ್ನ ನೋಡಿದಾಗ ಸೊ ಮೋರ್ ಆಫ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಪ್ಲೇಕ್ ಸೋರಿಯಾಸಿಸ್ ಇರ್ಬೋದು, ಗುಟ್ಟೆ ಸೋರಿಯಾಸಿಸ್ ಇರ್ಬೋದು, ಸೊ ಪಸ್ಟ್ಯುಲರ್ ಸೋರಿಯಾಸಿಸ್ ಇರ್ಬೋದು. ಇದೆಲ್ಲ ಒಂದು ಅವರ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಮುಖಾಂತರನೇ ಗೊತ್ತಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಸೋರಿಯಾಸಿಸ್ ಮಿಮಿಕ್ಸ್ ಲೈಕ್ ಎಕ್ಸಿಮಾ, ಎಸ್ಪೆಷಲಿ ಡ್ರೈ ಎಕ್ಸಿಮಾ ಇರ್ಬೋದು, ಅಥವಾ ಹಲವಾರು ಡರ್ಮಟೈಟಿಕ್ಸ್ ಕಂಡೀಷನ್ಸ್ ಏನಿದೆ ಸಮ್ಟೈಮ್ಸ್ ಒಂದೇ ಥರ ಕಾಣಿಸುತ್ತೆ. ಸೊ ಇನ್ ದಟ್ ಕೇಸ್ ಸ್ಕಿನ್ ಬಯೋಪ್ಸಿ ಅಂತ ಹೇಳ್ತೀವಿ. ಸೊ ಆ ಸ್ಯಾಂಪಲ್ನ ತೆಗೆದು ಅಂಡರ್ ಮೈಕ್ರೋಸ್ಕೋಪ್ ಇಟ್ಟು ಎಕ್ಸಾಮಿನೇಷನ್ ಮಾಡಿದಾಗ ಸೊ ಏನು ಸಮಸ್ಯೆ ಇದೆ ಅಂತ ರೂಲ್ ಔಟ್ ಮಾಡ್ಬೋದು. ಸೊ ತದನಂತರ ಸೋರಿಯಾಸಿಸ್ ಅಥವಾ ಎಕ್ಸಿಮಾ ಕಂಡೀಷನ್ಸ್ ಅಂತ ಖಚಿತಪಡಿಸ್ಕೊಳ್ಳುವಂಥ
ಮಾಡುವಂಥದ್ದು ಆ್ಯಂಡ್ ರುಟೀನ್ ಬ್ಲಡ್ ಟೆಸ್ಟ್ ಅಂತ ಹೇಳ್ತೀವಿ, CBC ಇರ್ಬೋದು, CRP ಇರ್ಬೋದು ಆ್ಯಂಡ್ ಲಿವರ್ ಫಂಕ್ಷನ್ ಟೆಸ್ಟ್ ಇರ್ಬೋದು. ಸೊ ಅಕಾರ್ಡಿಂಗ್ ಟು ಅವರ ಕಂಡೀಷನ್ಸ್ ಆಕ್ಟಿವ್ ಇನ್ಫ್ಲಮೇಷನ್ ಆದರೂ ಇದೆಯಾ ಅಥವಾ IG ಲೆವೆಲ್ಸ್ ಇರ್ಬೋದು, ಸೊ ಇದನ್ನೆಲ್ಲ ಅಥವಾ ಅಂಡರ್ಲೈನ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದಾರೆ, ಡಯಾಬಿಟಿಕ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಸೊ ಶುಗರ್ಸ್ ಕಂಟ್ರೋಲಲ್ಲಿ ಇದೆಯಾ, ಸೊ ಇದೆಲ್ಲ ಒಂದು ಮ್ಯಾಂಡೇಟ್ರಿ ಆಗಿ ಚೆಕಪ್ ಮಾಡುವಂಥದ್ದು. ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಡಿಫರ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಸೊ ನ್ಯಾಚುರಲ್ ಮೆಡಿಕೇಷನ್ಸ್ ಇರುತ್ತೆ. ಸೊ ಆಲ್ರೆಡಿ ಸೋರಿಯಾಸಿಸ್ಗೆ ಹಲವಾರು ವರ್ಷಗಳಿಂದ ಮೆಡಿಕೇಷನ್ ಮಾಡ್ತಿರ್ತಾರೆ, ಕಾಂಪ್ಲಿಕೇಶನ್ಸ್ ಕೂಡ ಹೋಗಿರುತ್ತೆ. ಸೊ ಸಮ್ಟೈಮ್ಸ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ತುಂಬ ವರ್ಷದಿಂದ ಸಫರ್ ಆಗ್ತಿರೋರಲ್ಲಿ ಜಾಯಿಂಟ್ ಪೇನ್ ಇರ್ಬೋದು, ರೆಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಇರ್ಬೋದು, ಸೋರಿಯಾಸಿಸಿಂದ ಡಯಾಬಿಟಿಕ್ ಬರುವಂಥದ್ದು ಇರ್ಬೋದು, ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ, ಹೃದಯ ಸಂಬಂಧಿತ ಕಾಯಿಲೆಗಳು ಬರುವಂಥದ್ದು ಇರ್ಬೋದು. ಆ್ಯಂಡ್ ಮೋರ್ ಆಫ್ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಾರೆ. ಸೊ ಹೊರಗಡೆ ಹೋಗೋಕೆ ಇಷ್ಟಪಡೋದಿಲ್ಲ, ಸೋಷಿಯಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕೆ ಇಷ್ಟ ಆಗುವಂಥದ್ದಲ್ಲ. ಸೊ ಅಥವಾ ಮ್ಯಾರೇಜ್ ಪ್ರಪೋಸಲ್ಸ್ಗೆ ಹಿಂದೆ ಆಗ್ತಿರ್ತಾರೆ. ಸೊ ಇದೆಲ್ಲ ಒಂದು ಸೋರಿಯಾಸಿಸ್ ಅಂತ ಹೇಳಿದಾಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಫರ್ ಆಗ್ತಿರೋದ್ರಿಂದ ಸೊ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅವರಿಗೆ ಸೊ ಎಷ್ಟು ಕಾಲಗಳ ಕಾಲ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಆ್ಯಂಡ್ ಸೊ ಕೆಲವು ಫುಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸೊ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಇರುವಂಥದ್ದು ಇರ್ಬೋದು, ಸೊ ಅದನ್ನು ಅಡ್ವೈಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಟ್ರೀಟ್ಮೆಂಟ್ ಡ್ಯೂರೇಷನ್ ವಿಲ್ ಡಿಪೆಂಡ್ ಫ್ರಮ್ ಪರ್ಸನ್ ಟು ಪರ್ಸನ್. ಕೆಲವ್ರಿಗೆ ಫ್ಯೂ ಮಂತ್ಸಲ್ಲಿ ಗುಣ ಆಗ್ಬೋದು, ಇನ್ನು ಕೆಲವ್ರಿಗೆ ಫ್ಯೂ ಇಯರ್ಸ್ ಕೂಡ ಬೇಕಾಗುವಂಥದ್ದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಗಾನವಿ ಅಂತ ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಾನವಿ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಮೇಡಮ್ ನಮ್ಮ ತಂದೆ ಅಂತ ಅವರಿಗೆ ತುಂಬಾ ಚಿಕ್ಕ ವಯಸ್ಸಿಂದ ಸೋರಿಯಾಸಿಸ್ ಇದೆ ಮೇಡಮ್. ಓಕೆ. ತುಂಬಾ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಟೆಸ್ಟ್ ಎಲ್ಲ ಮಾಡ್ತಿದ್ದಾರೆ. ಅವ್ರು ಜಸ್ಟ್ ಬರೀ ಒಂದು ಡೆರೋಬಿನ್ ಅಂತ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ಹಚ್ಕೊಂತಾರೆ, ರಾತ್ರಿ ಹಚ್ಕೊಂಡು ಮಾರ್ನಿಂಗ್ ಎಣ್ಣೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡ್ತಾರೆ. ಬಟ್ ಇದುವರೆಗೂ ಕಮ್ಮಿ ಆಗ್ಲಿಲ್ಲ ಮೇಡಮ್. ಓಕೆ. ತಲೆ ತುಂಬಾ ಆಗಿದೆ, ಮತ್ತೆ ಮೈಗೆಲ್ಲ ಈಗ ಸ್ವಲ್ಪ ಸ್ವಲ್ಪ ಹರಡ್ತಾ ಬಂದಿದೆ ಮೇಡಮ್. ಓಕೆ. ಸೊ ಮನೇಲಿ ಯಾರಿಗಾದ್ರೂ ಮುಂಚೆ ಇತ್ತಾ ಅಥವಾ ಇವರಿಗೆ ಸಣ್ಣ ವಯಸ್ಸಲ್ಲೇ ಬಂದಿರುವಂತದ್ದ? ಮನೇಲಿ ಯಾರಿಗೂ ಇರ್ಲಿಲ್ಲ, ಬಟ್ ಇವರಿಗೆ ನಮ್ಮ ತಂದೆಗೆ ತುಂಬಾ ಚಿಕ್ಕ ವಯಸ್ಸಿಂದ ಬಂದಿರೋದು ಮೇಡಮ್. ಓಕೆ. ಸೊ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ತಿರುವಂತದ್ದ, ಜಾಯಿಂಟ್ ಸ್ಪೇಸ್ ಮೇಲೆ ಅಥವಾ ಆಲ್ ಓವರ್ ದಿ ಬಾಡಿ ಇರುವಂತದ್ದ? ಹಾ ಮೇಡಮ್, ತಲೆ ಲೈಟ್ ಆಗಿತ್ತು, ಇತ್ತೀಚೆಗೆ ಸ್ವಲ್ಪ ಫುಲ್ ಬಾಡಿ ಫುಲ್ ಆಗ್ತಾ ಇದೆ ಮೇಡಮ್. ಓಕೆ. ಸೊ ಖಂಡಿತ ನಿಮಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಸಿಗತ್ತೆ. ಸೊ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಸೊ ಆಲ್ರೆಡಿ ಸ್ಪ್ರೆಡ್ ಆಗ್ತಿದೆ ಲೆಜನ್ಸು, ತಲೆನಲ್ಲಿ ಹೆಚ್ಚಾಗಿದೆ, ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ದೇಹದಲ್ಲಿ ಕೂಡ ಎರಪ್ಷನ್ ಶುರು ಆಗಿದೆ, ಸೊ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಇರುತ್ತೆ. ಫರ್ದರ್ ಸ್ಪ್ರೆಡಿಂಗ್ ಆಫ್ ಲೆಜನ್ಸ್ನ ಅವಾಯ್ಡ್ ಮಾಡುವಂಥದ್ದು ಇರ್ಬೋದು. ಸೊ ಇನ್ನು ಆಲ್ರೆಡಿ ಅವ್ರಿಗೆ ಸ್ಕ್ಯಾಲ್ಪಲ್ಲಿ ಏನು ಜಾಸ್ತಿ ಇದೆ ಅಥವಾ ಬಾಡಿನಲ್ಲಿ ಲೆಜನ್ಸ್ ಯಾವ ಥರ ಇದೆ, ಸೊ ಇದನ್ನೆಲ್ಲ ಎಕ್ಸಾಮಿನೇಷನ್ ಮಾಡಿ ಖಂಡಿತ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು ಅಮ್ಮ. ಥ್ಯಾಂಕ್ ಯು ಗಾನವಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸೋರಿಯಾಸಿಸ್ ಹರಡುತ್ತಾ? ಯಾಕಂತಂದ್ರೆ ಸೋರಿಯಾಸಿಸ್ ಇದ್ದವರ ಹತ್ರ ಹೋಗೋದಿಕ್ಕೆ ಎಲ್ಲರೂ ಭಯ ಪಡ್ತಾರೆ, ಹೇಗೆ? ಸೊ ಖಂಡಿತ ಇದೊಂದು ಎಲ್ಲರಿಗೂ ಕ್ವಶನ್ಸ್ ಇರುತ್ತೆ. ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ಕೆಲವ್ರಿಗೆ ಇಡೀ ದೇಹದಲ್ಲಿ ಸ್ಪ್ರೆಡ್ ಆಗಿರುತ್ತೆ, ಅಥವಾ ಅದು ತುಂಬ ಸೊ ಒಂದು ನೋಡಿದ ತಕ್ಷಣ ಸೊ ಅವ್ರ ಹತ್ರ ಹೋಗಬಾರ್ದು, ಸೊ ಮುಟ್ಟಿದ್ರೆ ಬರುತ್ತೆ, ಅಥವಾ ಅವ್ರ ಜೊತೆ ಊಟ ಮಾಡಿದ್ರೆ ಬರುತ್ತೆ, ಸ್ವಿಮ್ಮಿಂಗಲ್ಲಿ ಆದರೆ ಬರುತ್ತೆ. ಸೊ ಈ ಥರ ಕೆಲವ್ರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ವಿಚ್ ಇಸ್ ಎ ನಾನ್ ಕಾಂಟೇಜಿಯಸ್ ಡಿಸಾರ್ಡರ್ ಅಂತ ಹೇಳ್ಬೋದು. ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಬದಲಾಗಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದಲ್ಲಿ ಹೆರಿಡಿಟ್ರಿ ಅಥವಾ ಅನುವಂಶೀಯವಾಗಿ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಅವರು ಕೂಡ ನಾರ್ಮಲ್ ಲೈಫಲ್ಲಿ ಮಿಂಗಲ್ ಆಗುವಂಥದ್ದಿರ್ಬೋದು, ಸೊ ಅಥವಾ ಸೋಷಲ್ ಲೈಫಲ್ಲಿ ಮಿಂಗಲ್ ಆಗುವಂಥದ್ದಿರ್ಬೋದು. ಸೊ ಯಾವುದೇ ರೀತಿ ಹಿಂಜರಿಯುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಡಾಕ್ಟರ್ ರಶ್ಮಿ ಅವರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133. ಮತ್ತೊಂದು ಸಂಖ್ಯೆ 180011081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.